ಈ ಥರ ಲಿಫ್ಟ್ ಮಾಡ್ತಾ ಬಂದರೆ ಏನಾಗುತ್ತೆ, ಫೇಸಲ್ಲಿರೋ ಫ್ಯಾಟು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಂತ ನಾನು ಕೂಡ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಪ್ರಾಡಕ್ಟ್ ತರಿಸಿದ್ದೀನಿ, ಆ ಪ್ರಾಡಕ್ಟ್ ಯಾವುದು, ಹಾಗೆ ಅದ್ರ ಪ್ರೈಸ್ ಏನು, ಕ್ವಾಲಿಟಿ ಹೇಗಿದೆ, ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೇನೆ. ಸೊ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆಗಿದ್ರೆ, ಹಾಗೆ ನನ್ನ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಪ್ರಾಡಕ್ಟ್ ಅನ್ನ ನಾನು ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿದ್ದೀನಿ. ಸೊ ಪ್ರಾಡಕ್ಟ್ ಇವತ್ತು ಬೆಳಿಗ್ಗೆ ಡೆಲಿವರ್ ಆಗಿದೆ. ಈ ಪ್ರಾಡಕ್ಟ್ ಅನ್ನ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಳಗೆ ಏನಿದೆ ನೋಡೋಣ ಬನ್ನಿ. ಎರಡು ಇದಾವೆ ಪ್ರಾಡಕ್ಟ್ ಇದೆ, ಬಟ್ ನನಗೆ ಪ್ಯಾಕಿಂಗ್ ಇಷ್ಟ ಆಗಲಿಲ್ಲ. ಒಳಗಡೆ ಹೇಗಿದೆ, ಏನು ಪ್ರಾಡಕ್ಟ್ ಅಂತ ನಾನು ತಿಳಿಸ್ಕೊಡ್ತೀನಿ. ಪ್ಯಾಕಿಂಗ್ ಅಷ್ಟಕ್ಕಷ್ಟೇ. ಇದಕ್ಕೆ 250 ರೂಪೀಸ್ ತಗೊಂಡಿದ್ದಾರೆ. ಸೊ ಇದೇ ಆ ಪ್ರಾಡಕ್ಟ್. ಕೇವಲ ಎರಡಕ್ಕೇ 250 ರೂಪೀಸ್ ಕೊಟ್ಟಿದ್ದೀನಿ ನಾನು. ಸೊ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಏನಿದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಕೆಲವರು. ನಾನು ಬಿಫೋರ್ ಒಂದು 4 ಮಂತ್ಸ್ ಬಿಫೋರ್ ಕೂಡ ಇದ್ದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಹೋಗಿ ಆ ವಿಡಿಯೋನ ಚೆಕ್ ಮಾಡಿ, ವಿಡಿಯೋನ ನೋಡಿ. ಹಾಗೆ ಈ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಫೇಸ್ ಲಿಫ್ಟರ್ ಅಂತ ಕರೀತಾರೆ ಇದನ್ನ. ಸೊ ಫೇಸ್ನ ಲಿಫ್ಟ್ ಮಾಡೋಕೆ ಯಾರಿಗೆ ಚಬ್ಬಿ ಫೇಸ್ ಇದೆ, ಅಥವಾ ಸ್ಯಾಗಿ ಫೇಸ್ ಇದೆ, ಫೇಸಲ್ಲಿ ಫ್ಯಾಟ್ ಇದೆ, ಅಥವಾ ಇಲ್ಲಿ ಡಬಲ್ ಚಿನ್ ಇದೆ ಅಂತವರು ಇದನ್ನ ಯೂಸ್ ಮಾಡಿ ಫೇಸನ್ನ ಒಳ್ಳೆ ಶೇಪಿಗೆ ತಗೊಂಡು ಬರಬಹುದು. ಸೊ ಇದೇ ಆ ಪ್ರಾಡಕ್ಟ್. ಹೇಗೆ ಇದನ್ನ ಫೇಸ್ ಲಿಫ್ಟ್ ಮಾಡೋದು ಪ್ರೋಸೆಸ್ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಪ್ರಾಡಕ್ಟ್ ಕ್ವಾಲಿಟಿ ಹೇಳಬೇಕು ಅಂದರೆ ಧೂಳಾಗಿದೆ. ಅದರ್ವೈಸ್ ತೊಳೆದ್ರೆ ಹೋಗುತ್ತೆ, ಓಕೆ. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿರೋ ರುಪೀಸ್ ಬಂದು 250 ರೂಪೀಸ್, 250 ರೂಪಾಯಿ. ಈ ಎರಡಕ್ಕೆ ಲಾಸ್ಟ್ ಟೈಮ್ ತರಿಸಿದ್ದೆ ನಾನು 200 ರೂಪೀಸ್ ಅನ್ಸುತ್ತೆ. 4 ಬಂದಿತ್ತು, ಅದೇನೇ ಚೆನ್ನಾಗಿತ್ತು. ಬಟ್ ಇದೇನು ಕಲರ್ ಪಿಂಕ್ ನನಗೆ ತುಂಬ ಇಷ್ಟ ಅಂತ ತರಿಸಿದೆ. ಬಟ್ ಅಷ್ಟೊಂದು ಏನು ಇಷ್ಟ ಆಗ್ತಾಯಿಲ್ಲ. 250 ರೂಪೀಸ್ ಕೊಟ್ಟಿದ್ದೀನಿ. ಆ್ಯಂಡ್ ಹೇಗೆ ಇದು ವರ್ಕ್ ಆಗುತ್ತೆ ನೋಡಬೇಕು. ಫೇಸ್ ಮೇಲೆ ನಾನು ಇದನ್ನು ಅಪ್ಲೈ ಮಾಡಿ, ಅಂದರೆ ಹೇಗೆ ಲಿಫ್ಟ್ ಮಾಡ್ಕೋಬೇಕು ಫೇಸ್ ಮೇಲೆ ಅಂತ ತೋರಿಸ್ಕೊಡ್ತೀನಿ. ಸೊ ನಿಮಗೂ ಕೂಡ ಯಾರ್ಯಾರಿಗೆ ಫೇಸ್ ಚಬ್ಬಿ ಫೇಸ್ ಇದೆ, ಫೇಸಲ್ಲಿ ಫ್ಯಾಟ್ ಇದೆ, ನನಗೆ ಫ್ಯಾಟ್ ಬೇಡ, ಅಥವಾ ಡಬಲ್ ಚಿನ್ ಇದೆ ನನಗೆ ಅದು ಬೇಡ ಅಂತ ಹೇಳೋರು ಇದನ್ನ ಯೂಸ್ ಮಾಡಿ ನೀವು ಖಂಡಿತವಾಗೂ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಬಹುದು. ಸೊ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋ ಎಲ್ಲ ಕಡೆನೂ ಸಿಗುತ್ತೆ. ಹೋಗಿ ಸರ್ಚ್ ಮಾಡಿ ಪ್ರಾಡಕ್ಟನ್ನು ಬೈ ಮಾಡಬಹುದು. ಈ ಪ್ರಾಡಕ್ಟಿನ ಹೆಸರು ಬಂದು ಫೇಸ್ ಲಿಫ್ಟರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್. ಸೊ ಫಸ್ಟು ಸ್ಕಿನ್ ಮೇಲೆ ಹೀಗೆ ಇಡಬೇಕು. ಅದಾದಮೇಲೆ ಪ್ರೆಸ್ ಮಾಡಬೇಕು. ಸೊ ಅದು ಸ್ಕಿನ್ ಈ ಥರ ಲಾಕ್ ಆಗುತ್ತೆ. ಫಸ್ಟ್ ಇಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಸ್ಕಿನ್ ಲಾಕ್ ಆಗುತ್ತೆ. ವೆರಿ ಈಸಿ. ಹೇಗೆ ಕಾಣಿಸ್ತಿದೆ ಅಂತ, ಹೇಗೆ ಲಾಕ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಅದಾದಮೇಲೆ ಜಸ್ಟ್ ಲಿಫ್ಟ್ ಮಾಡಬೇಕು ಮೇಲೆ, ಹಾಗೆ. ಸೊ ನಾನು ಮೇಲೆಯಿಂದ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನೀವು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಫೇಸ್ ಏನಾದರೂ ಮಾಯಿಶ್ಚರೈಸರು ಇಲ್ಲ ಅಂದರೆ ವ್ಯಾಸ್ಲಿನ್ ಆ ಥರ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಲಿಫ್ಟ್ ಆಗುತ್ತೆ. ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ಕಿನ್ ಡ್ರೈ ಆಗಿದ್ದರೆ ಈ ಥರ ಲಿಫ್ಟ್ ಮಾಡುವಾಗ ನಿಮಗೆ ರೆಡ್ಡಿಶ್ನೆಸ್ ತುಂಬಾ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಆ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಇಲ್ಲಾಂದರೆ ವ್ಯಾಸ್ಲಿನನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಸೊ ಫೇಸ್ ಫುಲ್ಲು ನಾನು ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ಲಿಫ್ಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹೀಗೆ ಲಾಕ್ ಮಾಡೋದು, ಹೀಗೆ ಮೇಲೆ ಲಿಫ್ಟ್ ಮಾಡೋದು, ಮತ್ತೆ ಈ ಥರ ಲಾಕ್ ಮಾಡೋದು, ಹೀಗೆ ಮೇಲೆ ಲಿಫ್ಟ್ ಮಾಡೋದು, ಹೀಗೆ ಈ ಥರ ಲಿಫ್ಟ್ ಮಾಡ್ತಾ ಬಂದರೆ ಏನಾಗುತ್ತೆ, ಫೇಸಲ್ಲಿರೋ ಫ್ಯಾಟು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಹೀಗೆ ಲಾಕ್ ಮಾಡೋದು,
ಹಾಗೆ ಮೇಲೆ. ಆ್ಯಂಡ್ ಡಬಲ್ ಚಿನ್ ಇರೋರು ಅವರಿಗೆ ಹೀಗೆ ಈಸಿಯಾಗಿ ಹಾಗೆ ಈ ಸೈಡ್ ಸುಮ್ಮನೆ ಹೀಗೆ ಮಾಡ್ತಾ ಇಲ್ಲ, ಇಲ್ಲಿ ಲಾಕ್ ಆಗಿದೆ ಫೇಸ್ ಮೇಲೆ. ಎಫೆಕ್ಟಿವ್ ಇದು ತುಂಬಾ. ಲಾಕ್ ಆಗಿದೆ ಮೇಲೆ ಹೀಗೆ. ಅದು ನಿಮ್ಗೆ ಈ ಥರ ಮಾಡುವಾಗ ಒಂಥರ ಪೇನ್ ಅನ್ಸುತ್ತೆ, ತುಂಬ ಪೇನ್ ಅಲ್ಲ, ಏನೋ ಲಿಫ್ಟ್ ಮಾಡ್ತಾ ಇದ್ದೀವಿ ಅಂತ, ಆವಾಗ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗೋದು. ಆ್ಯಂಡ್ ಇದನ್ನ ಫೇಸ್ ಮೇಲೆ ತುಂಬ ಹೊತ್ತು ಇಡಬಾರ್ದು, ಇಟ್ಟರೆ ಫೇಸು ತುಂಬಾ ರೆಡ್ ಆಗಿಬಿಡುತ್ತೆ, ಹೋಗೋಕ್ಕೆ ಒಂದು ದಿನ 2 ದಿನ ಆ ಥರ ತೊಗೊಂಡ್ಬಿಡುತ್ತೆ. ಇದನ್ನು ಅಪ್ವರ್ಡ್ಸ್, ಲಾಕ್ ಆ್ಯಂಡ್ ಅಪ್ವರ್ಡ್ಸ್, ಲಾಕ್ ಆ್ಯಂಡ್ ಅಪ್ವರ್ಡ್ಸ್, ಲಾಕ್ ಆ್ಯಂಡ್ ಅಪ್ವರ್ಡ್ಸ್. ಮತ್ತು ಕೆಲವ್ರಿಗೆ ಇಲ್ಲೂ ಕೂಡ ಫ್ಯಾಟ್ ಇರುತ್ತೆ, ಸೊ ಅದು ಹೋಗಬೇಕು ಅಂದ್ರೂ ಕೂಡ ನಾವು ಇಲ್ಲಿಟ್ಟು ಈ ಥರ ಲಾಕ್ ಮಾಡಿ ಅಪ್ವರ್ಡ್ಸ್ ಹೀಗೆ. ನಾನು ಇದನ್ನು ಯೂಸ್ ಮಾಡಿ ತುಂಬ ದಿನ ಆಗಿತ್ತು. ಆಲ್ರೆಡಿ ನನ್ನ ಹತ್ರ ಇದಿದೆ ವೈಟ್ ಕಲರ್, ಬಟ್ ಪಿಂಕ್ ಕಲರ್ ಬೇಕಂತ ತರಿಸಿದ್ದೆ. ಸೊ ವಿಡಿಯೋ ನೆಪದಲ್ಲಿ ನಾನು ಕೂಡ ಸೊ ಫೇಸ್ ಲಿಫ್ಟ್ ಆದಂಗೆ ಆಯಿತು ನನಗೂ ಕೂಡ. ನನಗೆ ಈ ಪಾರ್ಟಿಂದ ಈ ಪಾರ್ಟಲ್ಲಿ ಫ್ಯಾಟ್ ಜಾಸ್ತಿ ಇದೆ. ಸೊ ಹೀಗೆ ತುಂಬಾ ಎಫೆಕ್ಟಿವ್. ನೋಡ್ತಾ ಇದ್ದೀರಾ ಫೇಸ್ ರೆಡ್ ಆಗ್ತಾ ಇದೆ, ಸೊ ಎಫೆಕ್ಟಿವ್, ಸೊ ಅದಕ್ಕೆ ರೆಡ್ ಆಗ್ತಾ ಇದೆ ಫೇಸ್. ಒಂದೇ ದಿನದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಒಂದಿನ ಬಿಟ್ಟು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. 3 months ಕಂಟಿನ್ಯೂಸ್ ಆಗಿ ಮಾಡಿ, ಸೊ ಒಳ್ಳೆ ರಿಸಲ್ಟು ನಿಮಗೆ ಬರುತ್ತೆ. ಆ್ಯಂಡ್ ಇದರಿಂದ ಫ್ಯಾಟು ಕೂಡ ಹೋಗುತ್ತೆ, ಆ್ಯಂಡ್ ಈ ಫೇಸಲ್ಲಿರುವಂತಹ ಮಸಲ್ಸ್ಗಳು, ನರ್ವ್ಸ್ ಏನಿರುತ್ತೆ ಅದು ಕೂಡ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ ಥರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಫೇಸಲ್ಲಿ ಪಿಂಪಲ್ಸ್ ಬರೋದಿಲ್ಲ, ಹಾಗೆ ಫೇಸ್ ತುಂಬ ಗ್ಲೋ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡೋದ್ರಲ್ಲ ಹೇಗೆ ಈ ಪ್ರಾಸೆಸ್ಸು, ಹೇಗೆ ಇದು ವರ್ಕ್ ಆಗುತ್ತೆ ಫೇಸ್ ಮೇಲೆ ಅಂತ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿರುತ್ತೆ ಖಂಡಿತವಾಗ್ಲೂ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಚಬ್ಬಿ ಫೇಸ್ ಇರುವಂತಹ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ಪ್ರಾಡಕ್ಟ್ ರಿವ್ಯೂ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.